ಹೇಳಂಗ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಗೇಮ್ ಪ್ಲೇ ಎಲ್ಲ ಕೆಡಿಸ್ತೀವಿ. ಅದೇ ನಿಮ್ಮ ಓಲ್ಡ್ ಗೇಮ್ ಪ್ಲೇ ಎಲ್ಲ ಕೆಡಿಸ್ಬಿಟ್ಟು ನಿಮಗೆ ಲೈಕ್ ಸಾಲೆಕ್ಸ್ ಫಂಡ್ ರಾಷ್ಟ್ರರಾಗಿ ಒನ್ ಡೇಂಜರಸ್ ಮೂಮೆಂಟ್ ಪ್ಲೇಯರ್ ಆಗಿ ಚೇಂಜ್ ಮಾಡ್ತೀನಿ. ಇವತ್ತು ನಮ್ಮ ವಿಡಿಯೋ ಬಂದುಬಿಟ್ಟು ನೀವು ಎಷ್ಟು ದಿನದಿಂದ ವೇಟ್ ಮಾಡ್ತಿರೋ ಬ್ರೆಜಿಲಿಯನ್ ಮೂಮೆಂಟ್ ಸ್ಟೈಲ್. ಈ ಬ್ರೆಜಿಲಿಯನ್ ಮೂವ್ಮೆಂಟ್ ಅನ್ನೋದು ನಾರ್ಮಲ್ ಸ್ಟೈಲ್ ಅಲ್ಲ, ಇದು ಅಬ್ನಾರ್ಮಲ್ ಮೂವ್ಮೆಂಟ್ ಸ್ಟೈಲ್. ಈ ಮೂವ್ಮೆಂಟ್ ಗುಣ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಸಾಧ್ಯ. ಆದರೂ ಇವತ್ತಿನಿಂದ ಟಾಪ್ ನಂಬರ್ 1 ಟ್ರೆಂಡಿಂಗಲ್ಲಿ ಭಯಪಡಿಸ್ತಿರುವ ಮೂವ್ಮೆಂಟ್ ಅಷ್ಟು ರಿವೀಲ್ ಮಾಡ್ತೀನಿ. ನೆನ್ಪಿಟ್ಕೋ, ನನ್ನ ಹೆಸರು ಕಿಶೋರ್ ಗೇಮಿಂಗ್. ಈ ವಿಡಿಯೋ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ನನ್ನ ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ವಾಟ್ ಈಸ್ ಬ್ರೆಜಿಲಿಯನ್ ಮೂವ್ಮೆಂಟ್ ಸ್ಟೈಲ್? ಬ್ರೆಜಿಲಿಯನ್ ಮೂವ್ಮೆಂಟ್ ಸ್ಟೈಲ್ ಅನ್ನೋದು ಒಂದು ಜಸ್ಟ್ ನಿಮ್ಮ ಸ್ಕ್ರೀನ್ನ ಫಾಸ್ಟ್ ಆಯ್ತಿರೋದ್ರೆ ಅದು ಅಸಲು ಬ್ರೆಜಿಲಿಯನ್ ಮೂವ್ಮೆಂಟ್ ಸ್ಟೈಲ್ ಅಲ್ಲ. ಒಂದು ಪರ್ಫೆಕ್ಟ್ ಮೂವ್ಮೆಂಟ್ ಸ್ಟೈಲ್ ಹೇಗೆ ಇರಬೇಕು ಅಂದರೆ, ಎನಿಮಿ ನಿಮ್ಮನ್ನು ಫೈರ್ ಮಾಡಿದ್ರೆ ಎನಿಮಿಗೆ ಫುಲ್ ರೀಕಾಲ್ ಆದರೆ ಆಗಬೇಕು. ಎನಿಮಿ ಲಾಂಗ್ ರೇಂಜಲ್ಲಿ ಇದ್ದಾನೆ, ಗ್ಲೋವಲ್ಸ್ ಏನೂ ಇಲ್ಲ ಅಂದ್ಕೊಳ್ರಿ, ನೀವು ಮೂವ್ಮೆಂಟ್ ಮಾಡಿಕೊಂಡು ಎನಿಮಿ ಕ್ಲೋಸ್ ರೇಂಜ್ಗೆ ಹೋಗಿ ಡಿಫೀಟ್ ಆದರೆ ಮಾಡಬೇಕು. ಗ್ಲೋವಲ್ ಇದ್ದರೆ ಎಂಥ ಬಾಟ್ ಆದರೂ ರಶ್ಗೆ ಹೋಗಿ ಹೊಡಿತಾನೆ. ಆದರೆ ಗ್ಲೋವಲ್ ಇಲ್ದಂಗೆ ಓಪನ್ ಆಗಿ ಮೂಮೆಂಟ್ ಕೊಟ್ಟು ಹೊಡಿಯೋನಿಗೆ ಒಂದು ರೇಂಜ್. ನೀವು ಹಿಂಗೆ ಆಡಬೇಕಂದ್ರೆ ಎನಿಮಿಗೆ ಪಾಯಿಂಟ್ ಆಗಿಲ್ದಂಗೆ ಮೂಮೆಂಟಲ್ಲಿ ನಾನು ಕೂಡ ಡಿಫೀಟ್ ಮಾಡ್ತೀನಿ ಎಂಬ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇರಬೇಕು. ಯಾವ ರೇಂಜ್ ಪ್ಲೇಯರ್ ಆಗಿದ್ದರೆ ಏನೂ ಪರವಾಗಿಲ್ಲ ಡಾರ್ಲಿಂಗ್ಸ್. ಹಾಗಾದರೆ ನಿಮ್ಮ ಕಿಶೋರ್ ಗೇಮಿಂಗ್ ಇದಾನೆ ಅಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನೀವು ಗುಣ ರಾಷ್ಟ್ರೀಯರಾಗಿ ಅನ್ಡಿಫಿಟೆಡ್ ಪರ್ಸನ್ ಆಗಿ ಚೇಂಜ್ ಆಗ್ತೀರಾ, ಇದಕ್ಕೆ ನಾನು ಗ್ಯಾರಂಟಿ. ನಾವು ಇವಾಗ ಟಾಪಿಕ್ಗೆ ಹೋಗೋಣ ಬನ್ನಿ. ಇವಾಗಿಂದ ಒಂದು ಸ್ಮಾಲ್ ಮೂಮೆಂಟ್ ಮಿಸ್ ಆಗಿಲ್ದಂಗೆ ನೋಡಿ, ಭಾಳ ಮೂಮೆಂಟ್ ಆದರೆ ನಿಮಗೆ ಕಳಿಸ್ಕೊಡ್ತೀನಿ. ಮೂಮೆಂಟ್ ನಂಬರ್ 1, ಅಪಲಪಾತೋ ಮೂಮೆಂಟ್. ಓಕೆ, ನೋಡಿದ್ರಲ್ಲ, ಈತನ ಹೆಸರು ಅಪೋಲೋ ಪಾತೋ. ಇವರು ಇರೋದು ಬ್ರೆಜಿಲಿಯನ್ನಲ್ಲಿ. ಇವರು ಬ್ರೆಜಿಲಿಯನ್ ಸರ್ವರಲ್ಲಿ ಈ ಸ್ಪೋರ್ಟ್ಸ್ ಪ್ಲೇಯರ್. ಟ್ರೈನಿಂಗಲ್ಲಿ ಬಂದುಬಿಟ್ಟು UMP ಗನ್ ತಗೊಳ್ಳಿ. ಸಪೋಸ್ ಈ ಆಡಮ್ ಅವ ನಿಮ್ಮ ಅಪೋನೆಂಟ್. ನೀವು ಇವಾಗ ಏನು ಮಾಡ್ತೀರಾ ಅಂದರೆ, UMP ಗನ್ ತಗೊಳ್ಳಿ. ಫಸ್ಟ್ ರನ್ ಮೋಡಲ್ಲಿ ಇಡಿ, ಆಮೇಲೆ ಕ್ರೌಚ್ ಪ್ಲೇಸ್ ಸ್ಕ್ರೀನ್ ಮೂವ್ಮೆಂಟ್ ಆದರೆ ರೈಟ್ ಸೈಡ್ ಹಿಂಗೆ ರೌಂಡ್ ಶೇಪಲ್ಲಾದರೆ ಕೊಡಿ. ಹಿಂಗೆ ನೀವು ಆಡಮ್ ಮಾತ್ರ ಓದಿಟ್ಟಿಗೆ ಫೇರ್ ಮಾಡಿ ಅಷ್ಟೇ. ಹಿಂಗೆ ನೀವು ಗುಣ ಪ್ರಾಕ್ಟೀಸ್ ಆದರೆ ಮಾಡಿ. ಇದು ಭಾಳ ಈಸಿ. ಅಪೋಲೋ ಪಾತೋ ಮೂಮೆಂಟ್ ಅನ್ನೋದು ಜಸ್ಟ್ ಓನ್ಲಿ ರನ್ ಪ್ಲೇಸ್, ಕ್ರೌಚ್ ಪ್ಲೇಸ್, ಸ್ಕ್ರೀನ್ ಮೂಮೆಂಟ್ ಪ್ಲೇಸ್, ಫೈರ್ ಅಷ್ಟೇ. ಮೂಮೆಂಟ್ ನಂಬರ್ 2, ಬ್ಯಾಕ್ ಜಂಪ್ ಮೂಮೆಂಟ್. ಭಾಳ ಜನ ಕೇಳೋದು ಇದೆಯಲ್ಲ, ಬ್ಯಾಕ್ ಜಂಪ್ ಮೂಮೆಂಟ್ ಹೆಡ್ಶಾಟ್ ಭಾಳ ಓಲ್ಡ್. ಇದು ಇವಾಗ ರಿಮೂವ್ ಮಾಡಿದ್ದಾನೆ ಗರೀನಾ ಬಾಬಾಯ್. ಒಂದು ಸ್ಮಾಲ್ ಟ್ರಿಕ್ ಯೂಸ್ ಮಾಡಿ ಇದನ್ನಾದರೆ ಮಾಡ್ಬೋದು. ನೋಡಿದ್ರೆ ಅಲ್ಲ ಹೆಂಗೆ ಇರುತ್ತೆ. ಇದು ಭಾಳ ಅಂದರೆ ಭಾಳ ಈಸಿ ಡಾರ್ಲಿಂಗ್ಸ್. ಇದಕ್ಕೆ ಬೇಕಾಗಿರೋದು ಒಂದೇ ಫ್ರೀ ಲುಕ್ ಬಟನ್ ಅಷ್ಟೇ. ಇದು ನಿಮಗೆ ಸೆಟ್ಟಿಂಗಲ್ಲಿ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ್ಮೇಲೆ ನೀವು ಫಸ್ಟ್ ಬ್ಯಾಕ್ ಜಂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಮತ್ತೆ ಟ್ರೈನಿಂಗ್ಗೆ ಬಂದು ನಿಮ್ಮ ಕ್ಯಾರೆಕ್ಟರ್ ರನ್ನಲ್ಲಿ ಇದ್ದಾಗ ನಿಮ್ಮ ಫ್ರೀ ಕ್ಯಾಮ್ರಾ ಬಟನ್ ರೊಟೇಟ್ ಆದರೆ ಮಾಡಿ. ನಿಮ್ಮ ಲುಕ್ ಯಾವಾಗ ಫ್ರಂಟ್ ಸ್ಕ್ರೀನ್ಗೆ ಬರುತ್ತೆ ಆವಾಗ ಫಾಸ್ಟಾಗಿ ಜಂಪ್ ಪ್ಲಸ್ ಲೆಫ್ಟ್ ಫೈರ್ ಬಟನ್ ಆದರೆ ಯೂಸ್ ಮಾಡಿ ಅಷ್ಟೇ. ಈ ಬ್ಯಾಕ್ ಜಂಪ್ ಆದರೆ ಬರುತ್ತೆ. ಮೂಮೆಂಟ್ ನಂಬರ್ 3, ಕ್ಯಾಮ್ರಾ ಆಂಗಲ್ ಟ್ರಿಕ್ ಅನ್ನೋದು ಭಾಳ ಈಸಿ. ಎನಿಮಿ ಬರ್ತಿದ್ದಾರೆ, ಎಮೋಟ್ಸ್ ಓಪನ್ ಮಾಡಿದ್ರೆ ಕ್ಯಾಮ್ರಾ ಹಾಗೆ ಒಂದು ಇದೆ ಅಲ್ಲ, ಅದನ್ನು ಓಪನ್ ಮಾಡಿದ್ರೆ ಫಸ್ಟ್ 4 ಕ್ಯಾಮ್ರಾ ಆ್ಯಂಗಲ್ಸ್ ಆದರೆ ಬರ್ತವೆ ಅಲ್ಲ, ಅವನ್ನ ನೀವು ಆದರೆ ಸ್ಪೀಡಾಗಿ ಚೇಂಜ್ ಮಾಡಬೇಕು. ಅವು ಮಾಡಬೇಕಾದ್ರೆ ಹೀಗಿರುತ್ತೆ. ಅದೇ ಎನಿಮಿ ವ್ಯೂವಲ್ಲಿ ಆದರೆ ಹೀಗೆ ಕಾಣಿಸುತ್ತೆ. ಮೂಮೆಂಟ್ ನಂಬರ್ 4, ಗೇಮ್ ಮಧ್ಯದಲ್ಲಿ ಮೂಮೆಂಟ್ ಒಂದೇ ಅಲ್ಲ, ನೀವು ಮೂಮೆಂಟ್ ಇರಬೇಕು. ಆದರೆ ಗನ್ ತೆಗೆದು ಹೊಡೆಯೋ ಸ್ಟೈಲ್ ಆದರೆ ಚೆನ್ನಾಗಿರಬೇಕು. ಇದಕ್ಕೆ ನಾನು ನಾರ್ಮಲ್ ಆಗಿ ಮೂಮೆಂಟ್ ಕೊಟ್ಟು ಸಿಟ್ ಮಾಡಿ ಗನ್ ಸ್ವಿಚ್ ಮಾಡಿ ಹೊಡೆದು ಫಾಸ್ಟಾಗಿ ಜಂಪ್ ಹೊಡೆದ್ರೆ ಇವಾಗ ಗನ್ ಅನ್ನೋದು ಒಂದು ಯೂನಿಕ್ ಲುಕ್ ಆಗಿ ಸ್ಟೈಲ್ ಆಗಾದರೆ ಕಾಣಿಸುತ್ತೆ. ಇದು ನೀವು ಆಡಿದಾಗ ಮಾತ್ರ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಆದರೆ ಮಾಡಿ. ಮೂಮೆಂಟ್ ನಂಬರ್ 5, ಜಿಗ್ಜಾಗ್ ಮೂಮೆಂಟ್.
ಜಿಗ್ಜಾಗ್ ಮೂವ್ಮೆಂಟ್ ಆದರೆ ಭಾಳ ಈಸಿ. ಇದನ್ನು ಮೊಬೈಲ್ ಸ್ಕ್ರೀನ್ ಫಾಸ್ಟಾಗಿ ತಿರುಗಿಸಿ ಜಿಗ್ಜಾಗ್ ಮೂವ್ಮೆಂಟ್ ಆದರೆ ಅಂದ್ಕೊತೀರಾ, ನಿಜವಾಗ್ಲೂ ಇದು ಜಿಗ್ಜಾಗ್ ಮೂವ್ಮೆಂಟ್ ಆದರೆ ಅಲ್ಲ. ಇದು ಒಂದು पता नहीं आजकल के बंदों में क्या प्रॉब्लम है. ಇದು ಆಫ್ಲೈನ್ಗೆ ಹೋಗಿ ಕಂಪ್ಯೂಟರ್ ಕೊಡೋ ಮೂವ್ಮೆಂಟಿಗಿಂತ ಭಾಳ ದಾರುಣವಾಗಿರುತ್ತೆ. ಹಿಂಗೆ ಸ್ಕ್ರೀನ್ ಫಾಸ್ಟಾಗಿರೋ ರೇಟ್ ಮಾಡಿದ್ರೆ ಈ ಜಿಗ್ಜಾಗ್ ಮೂವ್ಮೆಂಟ್ನ ಹೇಗೆ ಮಾಡೋದು ಅಂದರೆ, ಹಾಫ್ ಮೂಮೆಂಟ್ ಲೆಫ್ಟ್ ಸೈಡ್ಗೆ, ಹಾಫ್ ಮೂಮೆಂಟ್ ರೈಟ್ ಸೈಡಿಗೆ, ಹೀಗೆ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದರೆ ಹ್ಯಾಂಡ್ ನೋವಾಗಿಲ್ದಂಗೆ ಸಿಂಪಲ್ಲಾಗಿ ಮೂವ್ಮೆಂಟ್ ಆದರೆ ಕೊಡ್ಬೋದು. ಇದು ಓಲ್ಡ್ ಮೂವ್ಮೆಂಟ್ ಸ್ಪೀಡ್, ಇವಾಗೂ ಟ್ರೆಂಡಿಂಗಲ್ಲಿ ಇರುವ ಮೂವ್ಮೆಂಟ್ ಸ್ಟೈಲ್. ಇವಾಗಲೇ ಅಲ್ಲ, ಯಾವಾಗಲೂ ಟ್ರೆಂಡಿಂಗಲ್ಲಿರುವ ಮೂವ್ಮೆಂಟ್ ಸ್ಟೈಲ್. ಮೂಮೆಂಟ್ ನಂಬರ್ 6, 360 ಡಿಗ್ರಿ ಸ್ಕ್ರೀನ್ ಮೂಮೆಂಟ್. ಇವಾಗ ಹೊಸದಾಗಿ ಬಂದಿರೋ ಈ ಬ್ರೆಜಿಲಿಯನ್ ಮೂಮೆಂಟ್ ಇದು. ಈ 360 ಡಿಗ್ರಿ ಮೂಮೆಂಟ್ ಮೊಬೈಲ್ ಪ್ಲೇಯರ್ಸ್ಗೆ ಆದರೆ ಅಷ್ಟು ವರ್ಕ್ ಆಗಲ್ಲ. ಜಸ್ಟ್ ಓನ್ಲಿ ಪ್ಲೇಯರ್ಸ್ಗೆ ಮಾತ್ರ ಇದು. ನಾವೆಲ್ಲರೂ ಮೊಬೈಲಲ್ಲಿ ಆಡೋದಲ್ಲ ಬ್ರೋ. ಏನು ಮಾಡಬೇಕು ಅಂತ ಸೆಟ್ಟಿಂಗಲ್ಲಿ ಕಂಟ್ರೋಲ್ಗೆ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಟಾಪ್ ಡ್ರಾಗ್ ಮಿಕ್ಸ್ಡ್ ಅಂತ ಆದರೆ ಇದ್ದಾವೆ ಅಲ್ಲ, ಇದರಲ್ಲಿ ನೀವು ಮಿಕ್ಸ್ಡ್ ಆದರೆ ಇಟ್ಕೊಳ್ಳಿ. ನಿಮ್ಮ ಜಾಸ್ಟಿಕ್ ಆದರೆ ಮೇಲಕ್ಕೆ ಡ್ರಾಗ್ ಆದರೆ ಮಾಡಿ. ಇನ್ನು ನೀವು ಆ ಡ್ರಾಗ್ ಮೇಲೆ ಫಿಂಗರ್ ಆದರೆ ತೆಗಿಬೇಡಿ. ಇನ್ನು ಏನಾದರೂ ಗ್ಲೋಬಲ್ ಆದರೂ ಸೆಟ್ಟಿಂಗ್ ಆದರೂ ಅಷ್ಟು ಉಳಿದ ಫಿಂಗರಲ್ಲಿ ಕವರ್ ಮಾಡಿಕೊಳ್ಳಿ. ಈಗ ನೀವು ಕೂಡ 360 ಡಿಗ್ರಿ ಬ್ರೆಜಿಲಿಯನ್ ಮೂವ್ಮೆಂಟ್ ಸ್ಟೈಲ್ ಆದರೆ ಬರುತ್ತೆ. ಮೂಮೆಂಟ್ ನಂಬರ್ 7. ಈ ಗೇಮ್ ಪ್ಲೇಲಿ ಇರುವ ಮೂಮೆಂಟ್ ಯಾರ್ದು ಅನ್ಕೊಂತಿದ್ರ? ಈ ಗೇಮ್ ಪ್ಲೇ ಬಂದ್ಬಿಟ್ಟು ಸಡೈ ಫಿಫಿಫ್ದು. ಅರೆ ಬೈ, ಸಡೈ ಫಿಫಿಫ್ ಯಾರು ಗೊತ್ತಿಲ್ಲನಾ? ಇವರ ಹೆಸರು ಸಡೈ ಫಿಫಿಫ್. ಇವರು ಬ್ರೆಜಿಲಿಯನ್ ಪ್ಲೇಯರ್. ಈ ಫ್ರೀ ಸ್ಟೈಲ್ ಮೂಮೆಂಟ್ ಆದರೆ, ಈ ನೋಟಿ ನೈಸ್ ಆದರೆ, ಒಂದು ಮಾತಲ್ಲಿ ಇಡಬೇಕು ಅಂದರೆ ಈ ಫ್ರೀ ಸ್ಟೈಲ್ ಕಂಡುಹಿಡಿದಿದ್ದೇ ಈ ಸಡೈ ಫಿಫಿಫ್. ಇವರು ವರ್ಲ್ಡ್ ನಂಬರ್ 1 ಫ್ರೀ ಸ್ಟೈಲ್ ಪ್ಲೇಯರ್. ಸರಿ, ಇವಾಗ ಗೇಮ್ ಪ್ಲೇ ಆದರೆ ನೀವು ನೋಡಿ. ಓಕೆ, ಮೂಮೆಂಟ್ಗಾದರೆ ಬನ್ನಿ. ಇದನ್ನು ಎಮೋಟ್ ಮೂಮೆಂಟ್ ಸ್ಟೈಲ್ ಆದರೆ ಅಂತಾರೆ. ನಿಮ್ಮ ಎಮೋಟ್ ಬಟನ್ ಅನ್ನು ಲೆಫ್ಟ್ ಸೈಡ್ ಕೆಳಗೆ ಎಮೋಟ್ ಕ್ಲಿಕ್ ಮಾಡುತ್ತಿರೋ ಎಮೋಟ್ ಬರೋ ಪ್ಲೇಸಲ್ಲಿ ಆದರೆ ರೈಟ್ ಸೈಡ್ ಮೇಲೆ ಆದರೆ ಇಟ್ಕೊಳ್ಳಿ. ನೀವು M10 14 ಆದರೆ M1887 ಆದರೆ MT ಗನ್ನ ಇಟ್ಕೊಂಡು ರೀಲೋಡ್ ಮಾಡೋ ಟೈಮ್ಗೆ ಸ್ಪೀಡಾಗಿ ರಿಲೋಡ್ ಆಗ್ತಾ ಎಮೋಟ್ ಬಟನ್ನ ರೈಟ್ ಸೈಡ್ ಇಟ್ಕೊಂಡ್ರೆ ಲೆಫ್ಟ್ ಸೈಡ್ ಸ್ಕ್ರೀನ್ ಮೂಮೆಂಟ್ ಮಾಡಿಕೊಡಿ. ಅದೇ ಲೆಫ್ಟ್ ಸೈಡ್ ಎಮೋಟ್ ಇಟ್ಕೊಂಡ್ರೆ ರೈಟ್ ಸೈಡ್ ಸ್ಕ್ರೀನ್ ಮೂಮೆಂಟ್ ಆದರೆ ಕೊಡಿ. ನೀವು MT ಗನ್ನ ರೀಲೋಡ್ ಟೈಮಲ್ಲಿ ಫಾಸ್ಟಾಗಿ ರಿಮೋಟ್ ಆದರೆ ಹಾಕಿ. ಸಡೈ ಫಿಫಿಫ್ ಮೂಮೆಂಟ್ ಆದರೆ ಬರುತ್ತೆ. ನೀವು ಇದು ಮಾಡೋದ್ರಿಂದ ಎನಿಮಿ ಫೈರ್ ಮಾಡಿದ್ರೆ ಒಂದು ಮೂಲೆ ಇಟ್ಟಾದರೂ ಬಿಡಲ್ಲ. ಭಾಳ ಫಾಸ್ಟಾಗಿ ಮಾಡಬೇಕು. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಮೂಮೆಂಟ್ ಬಂದುಬಿಟ್ಟು ಅನ್ಬ್ರೇಕಬಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಒಂದು ಲೆಜೆಂಡ್. ಇವರ ಹೆಸರು ಹೇಳಿದ್ರೆ ಫ್ರೀ ಫೈರ್ಗೆ ನಡುಗು ಬರುತ್ತೆ. ಇವರಿಗೆ ಇರೋದು ಫ್ಯಾನ್ಸ್ ಅಲ್ಲ, ಡಯಟ್ ಫ್ಯಾನ್ಸ್. ಇವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕೆಂದರೆ ಅಂಥ ಬ್ರ್ಯಾಂಡ್ ಮಾಡಿದ್ದಾರೆ. ಅದು ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಸ್ಟಾರ್ಗೆ ಸ್ಟಾರ್ ರೈಸ್ ಸ್ಟಾರ್. ಇವಾಗಾದರೆ ಪ್ರೇಮ ಇಲ್ಲ, ಆದರೆ ನಾವು 6 years ಬ್ಯಾಕ್ ಹೋಗೋದಾದರೆ ಈ ಮೂಮೆಂಟ್ನ ಸ್ಕ್ರೀನ್ ಶೇಕ್ ಮೂಮೆಂಟ್ ಆದರೆ ಅಂತಾರೆ. ಇದು ಅಷ್ಟು ಈಸಿ ಅಲ್ಲ. ಇದು ಅವಾಗ ಗ್ಲಿಚ್ಚಲ್ಲಿ ಆಗಿದ ಗೇಮ್ ಪ್ಲೇ. ಇದು ಲಕ್ಕಾಗಿ ಭಾಳ ಫೇಮಸ್ ಆದರೆ ಆಗಿದೆ. ಈ ಮೂಮೆಂಟ್ ಬಗ್ಗೆ ಆದರೆ ಸಪ್ರೇಟಾಗಿ ವಿಡಿಯೋ ಆದರೆ ಮಾಡೋಣ, ಯಾಕಂದರೆ ಅಷ್ಟು ಫೀಲ್ ಆಗ್ತೇನೆ. ಓಕೆ ಡಾರ್ಲಿಂಗ್ಸ್, ಈ ವಿಡಿಯೋ ಇಷ್ಟೇ. ಇನ್ನು ವಿಡಿಯೋಗೆ ಲೈಕ್ ಮಾಡಿದಂಗೆ ನೋಡ್ತಿದ್ರೆ ಅಂದರೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ.